ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರು 2014ರ ನಂತರ ಹುಟ್ಟಿಕೊಂಡ ನಕಲಿ ಹೋರಾಟಗಾರರಿಂದ ಟ್ರೋಲಿಗೊಳಗಾದಂಥ ಒಂದು ಚಿತ್ರ ಇದೆಯಲ್ಲ, ಇದು ನಮ್ಮ ಕುಮ್ಮಿ ಅಂತವರಿಗೆ ಒಂದು ವಸ್ತು, ಇದು ಕಾದಂಬರಿ ಬರೀಲಿಕ್ಕೆ. ಗಾಂಧೀಜಿಯವರ ಗೆಳೆಯ ಶೇಖ್ ಮೊಹಮ್ಮದ್ ಮೆಹತಾಬ್ ಅವರ ಪತ್ನಿ ಫಾತಿಮಾಬಾಯಿ ಮತ್ತು ತಾಯಿ ಹನೀಫಾಬಾಯಿ ಪ್ರತಿಭಟಿಸಿ 3 ತಿಂಗಳು ಸೆರೆವಾಸಕ್ಕೆ ಒಳಗಾಗ್ತಾರೆ. ವೀರ್ ಸಾವರ್ಕರ್, ಐ ವಿಲ್ ನಾಟ್ ಕಾಲ್ ಹಿಮ್ ವೀರ್ ಸಾವರ್ಕರ್ ಬಿಕಾಸ್ ದಟ್ಸ್ ಅ ಟೈಟಲ್ ಹಿ ಗೇವ್ ಹಿಮ್ಸೆಲ್ಫ್. ಈ ಪುಸ್ತಕದ ಬಹಳ ಮುಖ್ಯ 6 ಅಂಶಗಳನ್ನು ನಾನು ಬುಲೆಟ್ ಪಾಯಿಂಟ್ ಥರ ಹೇಳ್ತೇನೆ. ಒಂದು, ಇಡೀ ಕತೆ 30-40ರ ದಶಕದ ಕತೆ ಒಂದು. ಎರಡನೇದು, ಈ ಹೋರಾಟದಲ್ಲಿ 3 ವರ್ಷ ಅಥವಾ 3ನೇ ಕ್ಲಾಸು 6ನೇ ಕ್ಲಾಸಲ್ಲಿ ಒಬ್ಬ ತೊಡಗಿಸಿಕೊಂಡ ಹುಡುಗ ಅಥವಾ 15-16ನೇ ವರ್ಷದಲ್ಲಿ ಈ ಬಗೆಯ ಹೋರಾಟದಲ್ಲಿ ತೊಡಗಿಸಿಕೊಂಡವರು ಅವರ ಬದುಕಿನ ಕೊನೆಯ ಘಟ್ಟ 100 ವರ್ಷದವರೆಗೂ ಅದೇ ಹಠವನ್ನು ಉಳಿಸಿಕೊಂಡಿದ್ದಾರೆ. ನಾನು ಆಗ ಹೇಳಿದಲ್ಲ, 92ರಲ್ಲಿ ಇಂಟೆಲೆಕ್ಚುವಲ್ ಶಿಫ್ಟ್ ಆಯಿತು ಅಂತ. ನಮಗೆ ಪಾಠ ಮಾಡಿದವರು, ನಮಗೆ ವಿರೋಧಿಗಳಾಗಿ ಇಂಟೆಲೆಕ್ಚುವಲ್ ಶಿಫ್ಟ್ ಇದೆಯಲ್ಲ, ಇಲ್ಲಿ ಯಾರೂ ಇಂಟೆಲೆಕ್ಚುವಲ್ ಶಿಫ್ಟ್ ಇಲ್ಲ. ಅವರು ಆ ಕಾಲದಲ್ಲಿ ಹೇಗೆ ದೇಶಕ್ಕೆ ಹೋರಾಟ ಮಾಡಿದರೋ ಈಗಲೂ ಅದೇ ಉತ್ಸಾಹದಿಂದ ಮಾತಾಡ್ತಾರೆ. 16 ಜನವು ಕೂಡ ಒಂದು ಎಕ್ಸೆಪ್ಷನ್ ಇಲ್ಲ. ಇದು ಭಾಳ ಅಂದರೆ ಹೋರಾಟ ಅಂದರೆ ಹಾಗೆ, ಒಬ್ಬ ನಿಜವಾದ ಹೋರಾಟಗಾರ ಮತ್ತು ಒಬ್ಬ ನಕಲಿ ಹೋರಾಟಗಾರನ ವ್ಯತ್ಯಾಸ ಇದು. ನಕಲಿಗಳ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ, ಯಾಕಂದರೆ ನಕಲಿಗಳನ್ನು ನೀವು ದಿನ ನೋಡ್ತಾ ಇರ್ತೀರಿ, ಬಣ್ಣ ಬದಲಾಯಿಸ್ತಾ ಇರ್ತಾರೆ. ಬಟ್ ಇವರು ನಿಜವಾದ ಹೋರಾಟಗಾರರು. ಬರಿಕಾಲ, ಮೋಹನ್ ಅದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಬರಿಕಾಲಿನ ಹೋರಾಟಗಾರ ಅವರು ಲಕ್ಷ್ಮೀ ಪಾಂಡನ್ ಹೇಳಿದ್ರಲ್ಲ, ಕಾರ್ ಕಳಿಸ್ತೀನಿ ಅಂತ, ಕಾರ್ ಕಳಿಸ್ತೀನಿ. ಕಾರೇ ಇಲ್ಲ, ನೀನು ಕಾರ್ ಪಾರ್ಕಿಂಗ್ ಕಾರ್ಡ್ ಅಂತ ಕಳಿಸೋದು ಮಾಡಿ. ಸರ್ಕಾರಕ್ಕೆ ಬುದ್ಧಿ ಇದೆಯಾ? ಕಾರ್ ಇದ್ದರೆ ಕಾರ್ ಪಾರ್ಕಿಂಗ್ ಕಳಿಸ್ಬೋದು. ನೀ ಕಾರೇ ಇಲ್ಲ, ಅವಳು ಯಾವುದೋ ಮನೇಲಿ ಕೆಲಸ ಮಾಡ್ತಾ ಇದ್ದಾಳೆ, ಅವಳಿಗೆ ಕಾರ್ ಪಾರ್ಕಿಂಗಿಗೆ ಕಾರ್ಡ್ ಕಳಿಸಿ ಅವಳು ಬರಲಿಲ್ಲ ಅಂತ ಹೇಳ್ತಾ ಇದ್ದರೆ ನಿಮಗೊಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತ ಅರ್ಥ. ನೀವು ನಿಜವಾದ ಗೌರವ ಇದ್ದರೆ ಒಬ್ಬರನ್ನ ಕಳಿಸಿ. ಅವಳು ಒಂದು ಯಾವುದೋ ಮನೇಲಿ ಕೆಲಸ ಮಾಡ್ತಾ ಇರೋಳು, ಅವಳು ಸೀರೆ ಇಲ್ಲ, ಅವಳ ಹತ್ರ ಸೀರೆ ಇಲ್ಲ. ಸೊ ನಮಗೆ ಆ ಥರದ ಹೋರಾಟವನ್ನು ಗ್ರಹಿಸುವ, ಆ ಥರದ ಹೋರಾಟ ಈಗಲೂ ಕೂಡ ಜನಪರವಾದ ಹೋರಾಟವನ್ನು ಗ್ರಹಿಸುವ ಒಂದು ಮನಸ್ಸಿದೆಯಲ್ಲ, ಅದೇ ನಾಶ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ. ಅದು ಈ ವಿಷಯದಲ್ಲಿ ಆಗಲೇ ಹೇಳಿದಾಗೆ ಅನೇಕ ಶಂಕರಯ್ಯನಂಥ ಕಮ್ಯುನಿಸ್ಟ್ ಹೀರೋರು ಇದ್ದಾರಲ್ಲ, ಈ ಹೋರಾಟದಲ್ಲಿ ನಾನು ಕಮ್ಯುನಿಸ್ಟ್ ಅಂತ ಹೇಳಿಕೊಂಡವರಿದ್ದಾರಲ್ಲ, ಅವರ 6ನೇ ವರ್ಷದಲ್ಲಿ ಯಾವ ಗಟ್ಟಿತನದಿಂದ ಇದ್ದರೋ ಅವರು 96ನೇ ವರ್ಷದಲ್ಲೂ ಕೂಡ ಹಾಗೇ ಇದ್ದಾರೆ ಎಂಬುದು ಹೋರಾಟದಿಂದ ನಾವು ಕಲಿಬೇಕಾದಂಥ ಪಾಯಿಂಟ್ ಅದು. ಆಮೇಲೆ 3ನೇದು, ಈ ಹೋರಾಟಗಾರರಿಗೆ ಒಮ್ಮೊಮ್ಮೆ ಏನಾಗ್ತಾರೆ ಅಂತಂದರೆ, ಸರ್ಕಾರ ಅವರನ್ನು ಗುರುತಿಸಿಬಿಟ್ಟು ಯಾವುದೋ ಒಂದು ಪ್ರಶಸ್ತಿ ಕೊಡೋದು ಏನೋ ಮಾಡಿಬಿಡುತ್ತೆ. ಅದು ಜಿಲ್ಲಾ ಹೇಳ್ತದೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡೋಣ ಅಂತ. DC ಹೇಳ್ತಾನೆ, ಕಿಸಿಕೋ ಡೂನ್ಕೆ ಆಜಾವ ಅಂತ. ಹುಡ್ಕೊಂಡು ಹೋದ್ರೆ ಯಾರೊಬ್ಬ ಸಿಗ್ತಾನೆ, ಅವನಿಗೊಂದು ಅವಾರ್ಡ್ ಬರುತ್ತೆ. ಅವಾರ್ಡ್ ಬಂದ ಕೂಡಲೇ ಈ ಪತ್ರಕರ್ತರಿಗೆ ರೋಮಾಂಚನ. ನಮ್ಮ ಊರಿನವರಿಗೆ ನ್ಯಾಷನಲ್ ಅವಾರ್ಡ್, ಅವನ ಹತ್ರ ಹೋಗೋದು, ಇಂಟರ್ವ್ಯೂ ಮಾಡಿ, ನಿನ್ನ ಹತ್ರ ಗಾಂಧಿ ಜೊತೆ ಇದ್ದ ಫೋಟೋ ಇದೆಯಾ? ಇದೆ, ಕೊಡು. ನೋಡಿ, ಆಮೇಲೆ ಕಿಸೆಗೆ ಹಾಕ್ಕೊಂಡೆ. ಆಮೇಲೆ ಇನ್ನೇನಿದೆ? ಕಿಸೆಗೆ ಹಾಕ್ಕೊಂಡ. ನಾನು ನಿಂಗೆ ವಾಪಸ್ ತಂದು ಕೊಡ್ತೇನೆ, ಇದು EMI ಇಸ್ಕೊ ಬಡಿಯೋ ಕಹಾನಿ ಬನಾರ, ಕತೆ ಮಾಡ್ತೇನೆ ಹೇಳಿ ರೆಕಾರ್ಡ್ಗಳೆಲ್ಲ ಹಿಡ್ಕೊಂಡು ಹೋಗೋದು. ಕಹಾನಿ ಮಾಡ್ತಾನೆ, ರೆಕಾರ್ಡ್ಗಳು ವಾಪಸ್ ಇವರ ಮನೆಗೆ ಬರೋದಿಲ್ಲ. ಪತ್ರಕರ್ತರು ಅದರಿಂದ ಮತ್ತೆ ಹೇಳ್ತಾರೆ, ಯಾರೋ ಬಂದಿದ್ದ, ನಾನು ಗಾಂಧಿ ಜೊತೆ ಇದ್ದ ಫೋಟೋ ಕೊಟ್ಟೆ, ಅದನ್ನು ವಾಪಸ್ ತಂದು ಕೊಡ್ತೇನೆ ಅಂತೇಳಿ ಇವತ್ತಿನವರೆಗೂ ತಂದು ಕೊಡಲಿಲ್ಲ, ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ. ಸೊ ಆದರೆ ನಾವು ಕಲಿಬೇಕದು. ಪತ್ರಕರ್ತರು ರೆಕಾರ್ಡ್ ಕೇಳಿದರೆ ದಯವಿಟ್ಟು ಕೊಡಬೇಡಿ, ಅವರು ಫೋಟೋ ತಗೊಂಡು ಹೋಗಲಿ ಬೇಕಿದೆ, ಅಥವಾ ನೀವೇ ಸ್ಕ್ಯಾನ್ ಮಾಡಿ ಕಳಿಸಿ. ಆದರೆ ಕೊಟ್ಟರೆ ಹೋಯ್ತದು. ಇದು ಸಂಶೋಧಕರಿಗೆ ಕೂಡ ಈ ಬುದ್ಧಿ ಇದೆ. ನಾನು ಕರ್ನಾಟಕದ ಅನೇಕ ಸಂಶೋಧಕ ವಿದ್ಯಾರ್ಥಿಗಳು ಅದು ಮನೆಗೆ ಹೋದಾಗ ಯಾವುದೋ ರೆಕಾರ್ಡ್ ಸಿಗುತ್ತೆ, ನಾನು ನಿಮಗೆ ವಾಪಸ್ ತಂದು ಕೊಡ್ತೀನಿ ಅಂತ ತಗೊಂಡೋಗ್ತಾರೆ. ಅವ್ನು ತಗೊಂಡೋಗಿ ಅವನ ಕೆಲಸ ಆದ ಮೇಲೆ ಇವನು ನೆನಪೇ ಇರೋದಿಲ್ಲ. ಸೊ ಅನೇಕ ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಬಂಧಪಟ್ಟ ಅಮೂಲ್ಯವಾದ ಫೋಟೋಗಳು, ರೆಕಾರ್ಡ್ಗಳು, ಜೈಲು ದಾಖಲೆಗಳು ಎಲ್ಲ ಕಾಣೆ ಆಗೋದಕ್ಕೆ ಒಂದು ಕಾರಣ ಆ ಕಾಲದ ಪತ್ರಕರ್ತರು ಎಂಬ ಒಂದು ಅತ್ಯಂತ ದಾರುಣ ಸತ್ಯವನ್ನು ಈ ಪುಸ್ತಕ ಹೇಳ್ತದೆ. ಆಮೇಲೆ ಇದು ಈಗಾಗಲೇ ಹೇಳಿದೆ ನಾನು, ಸರ್ಕಾರ ಇಂಥವ್ರನ್ನು ಗುರುತಿಸಲಿಕ್ಕೆ ಮಾಡಿದ ಪಟ್ಟಿ ಸರಿಯೇ ಇಲ್ಲ ಅದು. ಯಾಕಂದರೆ ಈಗಾಗಲೇ ಹೇಳಿದ ಹಾಗೆ ಲಕ್ಷ್ಮೀ ಪಾಂಡ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಅವ ಬ್ರಿಟಾನಿಯಾ ಮುರ್ದಾಬಾದ್, ಹಿಂದೂಸ್ತಾನ ಜಿಂದಾಬಾದ್ ಅಂತ ಹೇಳಿದವ ಸ್ವಾತಂತ್ರ್ಯ ಹೋರಾಟದ ಪಟ್ಟಿಯಲ್ಲಿ ಬರುವುದಿಲ್ಲ. ಇದನ್ನು ಪರಿಷ್ಕರಿಸಿ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ, ಯಾಕಂದರೆ ಇದು ಮುಗಿದ ಒಂದು ಕಾಲಘಟ್ಟ ಆಗಾಗಿದೆ. ಆಮೇಲೆ ಉಳಿದ ಕೆಲವು ಜನ, ದೊರೆಸ್ವಾಮಿ ಅಂತವರು ಇವತ್ತಿನ ಸ್ವಾತಂತ್ರ್ಯ 2014ರ ಅನಂತರ ಕೆಲವರಿಗೆ ಸ್ವಾತಂತ್ರ್ಯ ಬಂತಲ್ಲ ಮೊನ್ನೆ, ಅವರಿಂದ ಟ್ರೋಲ್ಗೆ ಒಳಗಾದರು. ಇವರು ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರು 2014ರ ನಂತರ ಹುಟ್ಟಿಕೊಂಡ ನಕಲಿ ಹೋರಾಟಗಾರರಿಂದ ಟ್ರೋಲಿಗೊಳಗಾದಂಥ ಒಂದು ಚಿತ್ರ ಇದೆಯಲ್ಲ, ಇದು ನಮ್ಮ ಕುಮ್ಮಿ ಅಂತವರಿಗೆ ಒಂದು ವಸ್ತು, ಇದು ಕಾದಂಬರಿ ಬರೀಲಿಕ್ಕೆ. ಇದು ಈ ಶಿಫ್ಟ್ ಇದೆಯಲ್ಲ,
ಇದು ಈ ಪುಸ್ತಕದಲ್ಲಿ ಅಲ್ಲಲ್ಲಿ ನಮಗೆ ಕಾಣ್ತದೆ. ನಮಗೆ ದೊರೆಸ್ವಾಮಿಯವರ ದೇಶದ್ರೋಹಿ, ಪಾಕಿಸ್ತಾನಕ್ಕೆ ಕಳಿಸಿ ಎಲ್ಲ ಹೇಳಿದ್ದು ನಮಗೆ ಗೊತ್ತಿದೆ. ದೇಶದ ಉದ್ದಕ್ಕೂ ಕಾರ್ಮಿಕರು, ಮಹಿಳೆಯರು, ರೈತರು, ಯುವಕರು, ಅಲ್ಪಸಂಖ್ಯಾತರು, ದಲಿತರು, ಬುಡಕಟ್ಟು ಜನಾಂಗ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋ ಸತ್ಯನ ಈ ಕೃತಿ ನಮ್ಗೆ ತಿಳಿಸ್ಕೊಡುತ್ತೆ. ಇಲ್ಲಿ ಒಂದು ಘಟನೆ ನಿಮ್ಗೆ ಹೇಳಬೇಕು. ನಮ್ಮ ತಂದೆ ಊರಿನ ಕಟ್ಟೆ ಮೇಲೆ ಕೂತು ಒಂದು 5-6 ಜನರ ಸ್ನೇಹಿತರ ಜೊತೆ ಹರಟೆ ಹೊಡೀತಾ ಇದ್ರು. ಆಗ ತಹಸೀಲ್ದಾರು, ಒಂದು 4-5 ಜನ ಪೊಲೀಸ್ನವರು ಒಂದು ಜೀಪಲ್ಲಿ ಅಲ್ಲಿಗೆ ಬಂದು ಇಳೀತಾರೆ. ಅದನ್ನು ನೋಡಿ ಅಲ್ಲಿ ದೂರದಲ್ಲಿದ್ದ ತೋಟಿ ವೆಂಕಟಮ್ಮ ಅಲ್ಲಿಗೆ ಬರ್ತಾರೆ. ದೊನಿಕಟ್ಟಿಗಾರಿ ವೆಂಕಟಮ್ಮ ಅಂತ ಆಕೆ ಹೆಸರು. ಯಾಕೆಂದರೆ ದೊಣ್ಣೆ ಹಿಡ್ಕೊಂಡು ಯಾವಾಗಲೂ ಇದ್ದಿದ್ರೆ ದೊನಿಕಟ್ಟಿಗಾರಿ ವೆಂಕಟಮ್ಮ ಅಂತ ಆಕೆ ಬಂದೆ. ಆಗ ತಹಸೀಲ್ದಾರು ನೋಡಿ, ಏನಮ್ಮ ವೆಂಕಟಮ್ಮ, ನಿಮ್ಮೂರಿನಲ್ಲಿ ಅವ್ನು ನಾಗಪ್ಪ ಅಂತಿದ್ದಾನಲ್ಲ, ಎಲ್ಲಿದ್ದಾನೆ ಅಂತ. ಆ ಕಟ್ಟೆ ಕಡೆ ನೋಡಿಬಿಟ್ಟು ವೆಂಕಟಮ್ಮ ತಹಸೀಲ್ದಾರ್ಗಳು, ಸ್ವಾಮಿ ಅವನೊಬ್ಬ ಪೋಲಿ, ಯಾವಾಗ ಊರಿಗೆ ಬರ್ತಾನೋ ಯಾವಾಗ ಊರಿಗೆ ಹೋಗ್ತಾನೋ, ಅವನೊಬ್ಬ ಶುದ್ಧ ಅಯೋಗ್ಯ, ಅವನ ಕಥೆನೇ ಬೇಡ ನಮಗೆ ಅಂದ್ರಂತೆ. ಅವನ ಮನೆ ತೋರಿಸು ಅಂದರು. ವೆಂಕಟಮ್ಮ ಮನೆ ತೋರ್ಸೋಕೆ ಹೋದರೆ ನಾಗಪ್ಪ ಅವ್ರ ಸ್ನೇಹಿತರು ಊರು ಬಿಟ್ಟು ಬೇರೆ ಕಡೆ ಹೊರಟರು. ಆಕೆ ಫ್ರೀಡಮ್ ಫೈಟರ್ ಅಲ್ವಾ ಅವರು. ಈ ಥರ ನೂರಾರು ಕಥೆಗಳು ಕರ್ನಾಟಕದಲ್ಲಿ ಬೆಳಕು ಕಾಣದೇ ಇರ್ತಕ್ಕಂಥ, ಚರಿತ್ರೆಯಲ್ಲಿ ದಾಖಲಾಗದೇ ಇರ್ತಕ್ಕಂಥ ಅನೇಕ ಮಹನೀಯರನ್ನು ಆಕೆ ಆ ಕೃತಿಯಲ್ಲಿ ಪರಿಚಯಿಸಿದ್ದಾರೆ. ಅಂತಹ ಒಂದು ಕೆಲಸ ಇವರು ಮಾಡಿದ್ದಾರೆ. ಇವು ನಮ್ಗೆ ಯಾಕೆ ಬೇಕು ಅಂದರೆ, ಅಂಬೇಡ್ಕರ್ ಅವರು ಒಂದು ಕೇಳ್ತಾರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಹಾಗಾಗಿ ನಮಗೆ ಇತಿಹಾಸ ಗೊತ್ತಿದ್ದರೆ ನಾವೊಂದು ಹೊಸ ಚರಿತ್ರೆಯನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ, ಹೊಸ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮಗದು ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಒಂದೇ ಒಂದು ಘಟನೆ ಬಗ್ಗೆ ನಿಮ್ಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಗಾಂಧೀಜಿಯವರು ಸುಮಾರು 3000 ದಿವಸ, 1-2 ದಿವಸ ಕಡಿಮೆ ಇರ್ಬೋದು, 2999 ದಿವಸ ಅಂತ ಕಾಣಿಸುತ್ತೆ ನಿಖರವಾಗಿ ಹೇಳೋದಾದರೆ, ಜೈಲಿನಲ್ಲಿ ಕಳೆದರು. ಬಹುಪಾಲು ಈ ಕೇಸುಗಳಲ್ಲಿ ಜೈಲಿನಲ್ಲಿ ಕಳೆಯೋದಕ್ಕೆ ಕಾರಣ ಅವರ ಮೇಲೆ ಸೆಡಿಷನ್ ಕಾಯ್ದೆಯನ್ನು ಬಳಸಿತ್ತು. ಆ ಸೆಡಿಷನ್ ಕಾಯ್ದೆ ಹಾಕಿ ಕೋರ್ಟ್ನಲ್ಲಿ ಅವ್ರ ಮುಂದೆ ಚಾರ್ಜ್ ಶೀಟ್ ಹಾಕಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿದರೆ ಇಂಥ ಅಪವಾದ ಮಾಡಿದ್ದಾರೆ ಗಾಂಧಿ ಅಂದರೆ ಏನು ಹೇಳ್ತೀರಾ ಅಂತ ಜಡ್ಜ್ ಕೇಳಿದರೆ ಅವ್ರು ಒಂದೇ ಮಾತು, ಚಾರ್ಜ್ ಶೀಟ್ನಲ್ಲಿ ಹೇಳಿರೋದೆಲ್ಲ ಸತ್ಯ, ಯಾವುದೂ ಸುಳ್ಳಲ್ಲ, ಮ್ಯಾಕ್ಸಿಮಮ್ ಏನು ಸೆಂಟೆನ್ಸ್ ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೋ ಅಷ್ಟು ಕೊಡಿ ಸ್ವಾಮಿ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಅವ್ರು ಜೈಲಲ್ಲಿ. ಆದರೆ ದುರಾದೃಷ್ಟ, ಇವತ್ತು ಆಚೆ ಕಡೆ ನಾವು ಮಂದಿರ ಹೊಡಿಲಿಲ್ಲ ಅಂತಾರೆ, ಕೋರ್ಟ್ ಒಳಗಡೆ ಹೋಗಿ ಸ್ವಾಮಿ ನಾವು ನಿರಪರಾಧಿಗಳು ಅಂತ ಹೇಳ್ತಾರೆ. ಅವ್ರನ್ನ ಕೊಲೆ ಮಾಡಿದ್ದು, ಇವನ್ ಕೊಲೆ ಮಾಡಿದ್ದು, ಆ ಘಟನೆ, ಈ ಹಿಂಸೆ ಎಲ್ಲನೂ ಆಚೆ ಕಡೆ ರಾರಾರೋಜುವೇಷಗೆ ಹೇಳ್ತಾರೆ. ಕೋರ್ಟ್ಗಳೇ ಹೋಗಿ ನಾವು ಮಾಡಿಲ್ಲ ಸ್ವಾಮಿ ಇಂಥ ತಪ್ಪು. ಇಂಥ ಹಿಪೋಕ್ರೆಟ್ಸ್ ಇವತ್ತು ನಮ್ಮ ಮುಂದೆ ಜಾಸ್ತಿ ಆಗ್ತಾ ಇದ್ದಾರೆ. ಇಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥದ್ದೇನು ಅಂತಂದರೆ, ಈ ಸೆಡಿಷನ್ ಕಾಯ್ದೆಯನ್ನು ತೆಗೆದಾಕಬೇಕು ಅಂತೆಲ್ಲ ಜನ ಧ್ವನಿ ಎತ್ತಿದರೆ, ಇಲ್ಲ ಅದು ರಾಜದ್ರೋಹ ಅಂತ ಬರೆದಿದ್ದಾರೆ, ಅದನ್ನು ತಿದ್ದುಪಡಿ ಮಾಡ್ತಾ ಇದ್ವಿ. ಏನಂತೆ, ದೇಶದ್ರೋಹ, 3 ವರ್ಷ ಇದ್ದಿದ್ದನ್ನು 7 ವರ್ಷ ಸಜೆ ಮಾಡ್ತೀವಿ ಅಂತ ಈ ಸರ್ಕಾರ ತಿದ್ದುಪಡಿ ತರೋದಕ್ಕೆ ಮುಂದಾಗಿದೆ. ಲಾ ಕಮಿಷನ್ ಆಫ್ ಇಂಡಿಯಾದವರು ಇದಕ್ಕೆ ಒಂದು ಸೀಲ್ ಒತ್ತಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಹಾಗಾಗಿ ನಮಗೆ ಈ ಸ್ವಾತಂತ್ರ್ಯ ಹೋರಾಟದ ಏನು ಅನುಭವ ಇದೆ ಅದು ನಮಗೂ ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಬೇಕು. ಗಾಂಧೀಜಿಯವರ ಗೆಳೆಯ ಶೇಖ್ ಮೊಹಮ್ಮದ್ ಮೆಹತಾಬ್ ಅವರ ಪತ್ನಿ ಫಾತಿಮಾಬಾಯಿ ಮತ್ತು ತಾಯಿ ಹನೀಫಾಬಾಯಿ ಪ್ರತಿಭಟಿಸಿ 3 ತಿಂಗಳು ಸೆರೆವಾಸಕ್ಕೆ ಒಳಗಾಗ್ತಾರೆ. ಬಹುಶಃ ಅವರು ಹಿಸ್ಟ್ರಿಯಲ್ಲಿ ಯಾವ ರೀತಿ ರೆಕಾರ್ಡ್ ಆಗ್ತಾರೆ ಅಂತಂದರೆ, ಮೊದಲನೆಯ ಮಹಿಳಾ ಮುಸ್ಲಿಂ ಸತ್ಯಾಗ್ರಹಿಗಳು ಅಂತ ದಕ್ಷಿಣ ಆಫ್ರಿಕಾದ ಇತಿಹಾಸದಲ್ಲಿ ದಾಖಲಾಗ್ತಾರೆ. ಇದೇ ರೀತಿ ಇನ್ನೊಂದು ಫಿನಿಕ್ಸ್ ಆಶ್ರಮದಿಂದ ಹೊರಟಂಥ ತಂಡದಲ್ಲಿ 16 ಜನ ಇರ್ತಾರೆ. ಶ್ರೀಮತಿ ತಂಬಿ ನಾಯ್ಡು ಮತ್ತು ಅವರ ಸಂಗಾತಿಗಳು. ಅದರಲ್ಲಿ ನಾನು ಈಗ ಏನು ಹೇಳಿದೆ, ಟಿ ವಳ್ಳಿಯಮ್ಮನ್ ಅವರು 16 ವರ್ಷದ ಯುವತಿ. ಆ ಕಾಲದಲ್ಲಿ ಆಕೆ ಕೂಡ ಸೆರೆವಾಸಕ್ಕೆ 3 ತಿಂಗಳ ಸೆರೆವಾಸಕ್ಕೆ ಹೋಗಿ ಅವಳನ್ನು ಸೆರೆವಾಸಕ್ಕೆ ಹಾಕ್ತಾರೆ. ಅವಳು ಸೆರೆವಾಸ 3 ತಿಂಗಳು ಬಿಟ್ಕೊಂಡು ಬರ್ತಾಳೆ. ಆದರೆ ಸೆರೆವಾಸದಲ್ಲಿ ಅವಳಿಗೆ ಒಂದು ಅನಾರೋಗ್ಯ ಶುರುವಾಗುತ್ತೆ. ಅದು ಕಡಿಮೆನೇ ಆಗೋದಿಲ್ಲ.
ಅವರು ಎಷ್ಟು ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಅಂತಂದರೆ ಬಹುಶಃ ಅವಳು ಇನ್ನೊಂದು ವಾರದಲ್ಲಿ ಸತ್ತೋಗ್ಬೋದು ಅನ್ನುವಂಥ ಒಂದು ವಾತಾವರಣ ಇರುತ್ತೆ. ಅಂತಹ ಸಮಯದಲ್ಲಿ ಗಾಂಧೀಜಿ ಅವರನ್ನು ನೋಡಲಿಕ್ಕೆ ಆಶ್ರಮಕ್ಕೆ ಹೋಗ್ತಾರೆ. ಆ ಆಶ್ರಮಕ್ಕೆ ಹೋಗಿ ಅವರು ಕೇಳ್ತಾರೆ, ಅವರು ಒಳ್ಳೆಯಮ್ಮ ನಿನಗೆ ಭಾಳ ಕಷ್ಟ ಆಯ್ತಾ ಅಲ್ಲಿ ಅಂತ ಕೇಳ್ತಾಳೆ. ಅವಳು ಯಾಕೆ ಕಷ್ಟ, ಈಗಲೂ ಕೂಡ ನನ್ನನ್ನು ಅರೆಸ್ಟ್ ಮಾಡಿದ್ರೆ ನಾನು ಅಲ್ಲಿಗೆ ಹೋಗಲಿಕ್ಕೆ ಸಂತೋಷದಿಂದ ಇದ್ದೀನಿ ಅಂತ ಹೇಳ್ತಾಳೆ. ಗಾಂಧೀಜಿಯವ್ರಿಗೆ ಅವಳ ಮಾತನ್ನು ಕೇಳಿ, ಉತ್ತರನ ಕೇಳಿ ದಂಗಾಗ್ಬಿಡ್ತಾರೆ. ಅದಾದಮೇಲೆ ಅವಳಿಗೆ ಒಂದು ಸ್ಮಾರಕವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ನಡೀತೆ. ಅದು ನಿಧಾನ ಆಗುತ್ತೆ. ಆ ಸಂದರ್ಭದಲ್ಲಿ ಗಾಂಧೀಜಿ ಒಂದು ವಾಕ್ಯವನ್ನು ಬರೀತಾರೆ. ಅವರ ಮಾತುಗಳಲ್ಲಿ ಹೇಳ್ತೀನಿ. ಕಲ್ಲು ಮಣ್ಣಿನ ಭವನ ಏಳಲಿ ಬಿಡಲಿ, ಒಳ್ಳೆಯಮ್ಮನ ತ್ಯಾಗವಂತೂ ಚಿರಸ್ಥಾಯಿ. ಆಕೆ ತನ್ನ ತ್ಯಾಗ ಮಂದಿರವನ್ನು ತಾನೇ ತನ್ನ ಕೈಗಳಿಂದಲೇ ನಿರ್ಮಿಸಿದಳು. ಈಗಲೂ ಅನೇಕರ ಹೃದಯ ಮಂದಿರಗಳಲ್ಲಿ ಆಕೆಯ ಜ್ಯೋತಿಯ ಪ್ರತಿಮೆ ಮೂರ್ತಿಭವಿಸಿದೆ. ಭಾರತ ಉಳಿದಿರುವವರೆಗೆ ದಕ್ಷಿಣ ಆಫ್ರಿಕಾದ ಇತಿಹಾಸದಲ್ಲಿ ಒಳ್ಳೆಯಮ್ಮನ ಹೆಸರು ಶಾಶ್ವತವಾಗಿರುತ್ತದೆ. ಅಕ್ಷರ ಜ್ಞಾನವಿಲ್ಲದ, ಪತ್ರಿಕೆ ಓದದ, ಕಾನೂನುಗಳ ತೊಡಕು ಅರಿಯದ, ದೇಶದ ಕಲ್ಪನೆಯೇ ಇಲ್ಲದೆ ಕೇವಲ ಸಮೂಹದ ನಂಬಿಕೆಯಿಂದ ಸ್ಫುರಿಸಿದ ಆಕೆಯ ದೇಶ ಪ್ರೇಮ, ಈ ಸೋದರಿಯ ತ್ಯಾಗ ಬಹುದೊಡ್ಡದು. ಅಂಥವರು ಸೆರೆಮನೆ ಸೇರಿದ್ದು ಮತ್ತೇನೂ ಅಲ್ಲ, ಅವರ ಮಾನವೀಯತೆಯ ಶ್ರೇಷ್ಠತೆಯ ಪ್ರತೀಕ, ಹಾಗೆಯೇ ಅವರ ಹೃದಯಾಂತರದ ಶೋಕದ ಸ್ವರ ಪ್ರತೀಕವುದು ಅಂತ ಹೇಳ್ತಾರೆ. ಗಾಂಧೀಜಿಯವ್ರಿಗೆ ಈ ರೀತಿಯ ಸಾಮಾನ್ಯ ಯೋಧರ ಬಗ್ಗೆ ತುಂಬ ಅಭಿಮಾನ ಇರುತ್ತೆ. How do you choose between Gandhi and Ambedkar? He got very angry. Why should I choose? You choose. What principles of Ambedkar, what principles of Baba Saheb I admire and respect, I follow those. What principles of Gandhi I admire and respect, I follow those. Who are you to tell me to choose? I think that settled the debate in my mind. Totally. So now Savarkar is a different issue. Now, in this unsung, there are many unknown heroes who are becoming heroes of the freedom struggle. Let me tell you my own personal assessment of V.D. Savarkar. I will not call him Veer Savarkar because that's a title he gave himself. But anyway, V. Savarkar, in my honest opinion, was a genuine revolutionary till 1911. Nobody can take that away from him. Yeah, the joining of the association in Britain, the escape from the ship in Marseille in France, escaping the police. He spoke firmly, and by the way, even his earliest writing does not speak of the great communal division between Hindus and Muslims. Even in the book 1857, there is a little restraint there. But 1911, what happens? They put him in prison and he can't take it. Unlike Sankaraya, who says, I did the prison tour of Tamil Nadu. Unlike a Nalakanna or a Doreswamy, they were proud of going to jail. When I asked Sankaraya, what is your greatest, how did you feel about losing your degree and going to jail? He said, this was my proudest moment, that I am contributing to my country's struggle. That was Sankaraya. Okay, now Savarkar was a Sankaraya till they put him in jail. From there, he could not take it. Now, let me tell you a little story which will tell you what I think and what you should hopefully think. Once he goes to jail, he writes 7 petitions to the king, mercy petitions. Other prisoners elsewhere have written mercy petitions. The Gaddari Babas wrote 1 or 2, father dying, mother crying, all this sort of stuff. And you know what happened with them? When they were released, the man who founded the Desh Bhagat Yadgar Hall in Jalandhar, 1 week after release, he is bombing the British barracks in the Hoshiarpur railway station. They were begging for mercy to be released
only to continue the war immediately. 1 week later, he is back at war with the British Empire. None of them in their petitions ever, and in Andamans, as far as I know, I can't see anyone else who wrote such petitions, because it wasn't just a mercy petition. It was a petition begging for the opportunity to collaborate. If the gracious crown releases me, I will bring many millions of Indian youth to the correct path of British civilization. Does that sound like revolutionary to you? Not to me. So I grant him his early history, but you should read the petitions. The language is so pathetic. Anyway, he keeps praying, and they give him they place him not under house arrest, but restricted to the district of, I think, Ratnagiri. Okay. Why in that Kisan Andolan did all this not get reported? What I told you about biggest movement for justice, Adani's personal money is greater than Haryana's GSDP. Why did all this not get reported? Because Mr. Ambani is the biggest owner of media in India. Network 18 is the largest bouquet of channels. He cannot tell you how many channels he owns. I could probably tell him. And now Mr. Adani has got into the game. Yeah, with buying NDTV, Quint, all these things. Corporate ownership of media, and this goes back long before, it starts in 80s. Corporate ownership of media is the biggest damage to press freedom, because your multi-millionaire, billionaire owners of media, where does their money come from? It comes from contracts with the state, with the government, to exploit public resources. Oil, gas, minerals, mining. So if you are sitting on those contracts or seeking those contracts, are you ever going to attack the government of the day? No, you can't. But I'm also telling you, please note that many publications, alternatives have come up. They're small. How big they can grow depends on people like you. Well, PARI, People's Archive of Rural India, is the only one maintaining an archive of freedom fighters. The Wire or Frontline magazine, these are all struggling entities. Yeah. And by the way, another source of damage in the media is the power of the advertiser. He can remove his ads like during COVID-19, when thousands of bodies were piling up on the banks of Ganga and Sarayu. It was beautifully reported. For 1 month it was beautifully reported in Uttar Pradesh. Then it disappeared, the reporting, because the government of UP and the central government both withdrew government advertising from all the newspapers. One newspaper dared to continue reporting. Its name is Dainik Bhaskar, and it was raided by ED, IT. I don't know if there's any agency that did not go and sit in Dainik Bhaskar. So this is what you're up against. Corporate ownership is too compromised with the establishment. It is the establishment.